ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಾವೃತ್ತ ಚಾನಲ್. ಸೊ ರೈಟ್ ನಾವು ನಾನು ಇಲ್ಲಿ ಅಷ್ಟಭುಜ ಪೆರುಮಾಳ್ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇದು ಎಂಟ್ರೆನ್ಸು, ಈ ಕಡೆಯಿಂದ ಬರಬೇಕು. ಇದು ಹೊರ ಪ್ರಾಂಗಣ, ಮಂಟಪ. ಇದು ಬಂದು ಅಷ್ಟಭುಜ ಪೆರುಮಾಳ್ ದೇವಸ್ಥಾನ ಅಂತ. ದಿವ್ಯ ದೇಸಮ್ ಏನಿದೆ, 108 ದಿವ್ಯ ದೇಸಮು, ಅದರಲ್ಲಿ ಇದು ಒಂದು ಆಗಿದೆ. ನಾವು ಒಳಗಡೆ ದರ್ಶನ ಪಡ್ಕೊಂಡು ಬಂದ್ವಿ. ಇದು ಎಕ್ಸಿಟ್ ಪಾಯಿಂಟು. ಇಲ್ಲಿ ಮಹಾವಿಷ್ಣುಗೆ 8 ಕೈಗಳಿದೆ. ಸೊ ಹಾಗಾಗಿ ಅಷ್ಟಭುಜ ಪೆರುಮಾಳ್ ಅಂತ ಕರೀತಾರೆ. ಮತ್ತು ಇದೆಲ್ಲ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ, ಹಾಗಾಗಿ ಸ್ವಲ್ಪ ಹೊಸದಾಗಿ ಕಾಣಿಸುತ್ತೆ. ಶಂಖ, ಗದೆ, ಬಿಲ್ಲು, ಬಾಣ ಎಲ್ಲ ಇದೆ. ಕೈಯಲ್ಲಿ ಒಂದೊಂದು ಕೈಯಲ್ಲಿ ಒಂದೊಂದು ಅಸ್ತ್ರಗಳಿದೆ. ಸೊ ಅದು ಇಲ್ಲೊಂದು ಧ್ವಜಸ್ತಂಭ ಇದೆ. ಇದು ಕಲ್ಯಾಣಿ. ಇಲ್ಲ ಒಂದು ಗೋಶಾಲೆ ಕೂಡ ಇದೆ ದೇವಸ್ಥಾನದವ್ರದ್ದು. ಇದು ಕಲ್ಯಾಣಿ. ಇಲ್ಲಿ ಗೋಶಾಲೆ ಇದೆ. ಸೊ ಇಲ್ಲಿ ಕಲ್ಯಾಣಿಗೆ ಒಂದು ಗೋಡೆ ಕಟ್ಟಿಸಿದ್ದಾರೆ. ಗೋಡೆ ಮೇಲೆ ಈ ಥರ ಒಂದು ದಶಾವತಾರವನ್ನು ಚಿತ್ರಿಸಿದ್ದಾರೆ. ವಿಷ್ಣುವಿನ ಅವತಾರ ಪೂರ್ತಿ ದಶಾವತಾರ ಏನಿದೆ ಅದು. ಆ್ಯಂಡ್ ಈ ದೇವಸ್ಥಾನ ನಿಯರ್ ಬೈ ವರದರಾಜ ಸ್ವಾಮಿ ದೇವಸ್ಥಾನ. ಚಿಕ್ಕ ಕಂಚಿನೂ ಅಂತಾರೆ. ವರದರಾಜ ಸ್ವಾಮಿ ದೇವಸ್ಥಾನದಿಂದ ಒಂದು ಅರೌಂಡ್ 4 ಕಿಲೋಮೀಟರ್ಸ್, 4.5 ಕಿಲೋಮೀಟರ್ಸ್ ಒಳಗಡೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.